ಶೋಕಿಲಾಲ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ರಾಯ್ ಪ್ರತಿಯೊಂದರಲ್ಲೂ ಕೂಡ ರಾಯಲ್ ಶೋಕಿ ಬಯಸುತ್ತಿದ್ದ ರಾಯ್ ಸಾವಿನಲ್ಲೂ ಕೂಡ ರಾಯಲ್ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ರಾಯ್ ಸೂಸೈಡ್ ಮಾಡಿಕೊಂಡ ಗನ್ ಬೆಲೆಯೇ 1 ಕೋಟಿ. ದೇಶದ ಕೆಲವೇ ಜನರ ಬಳಿ ಇರುವ ಇಂಪಾರ್ಟೆಂಟ್ ಗನ್ ಅದು. ಆಸ್ಟ್ರೇಲಿಯನ್ ಮೇಡ್ ಗನ್ ಖರೀದಿ ಮಾಡಿದ್ದ ರಾಯ್ 1 ಕೋಟಿಯ ಪರ್ಸನಲ್ ಗನ್ನಿಂದಲೇ ರಾಯ್ ಸೂಸೈಡ್ ಅನ್ನ ಮಾಡಿಕೊಂಡ್ರು. ಕಾಸ್ಟ್ಲಿ ವಸ್ತು ಖರೀದಿ ಮಾಡೋ ಶೋಕಿ ಇಟ್ಕೊಂಡಿದ್ದ ರಾಯ್. ಅದರಿಂದಲೇ ಫಾರಿನ್ ಮೇಡ್ ಗನ್ ಖರೀದಿ ಮಾಡಿದ್ರು. ರಾಯ್ ಸೂಸೈಡ್ ಮಾಡಿಕೊಂಡ ಗನ್ ಬೆಲೆಯೇ 1 ಕೋಟಿ ರೂಪಾಯಿ. ದೇಶದ ಕೆಲವೇ ಜನರ ಬಳಿ ಇರುವ ಇಂಪಾರ್ಟೆಂಟ್ ಗನ್ ಅದು. ಆಸ್ಟ್ರೇಲಿಯನ್ ಮೇಡ್ ಗನ್ ಖರೀದಿ ಮಾಡಿದ್ದ ರಾಯ್ 1 ಕೋಟಿಯ ಪರ್ಸನಲ್ ಗನ್ನಿಂದಲೇ ರಾಯ್ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಕಾಸ್ಟ್ಲಿ ವಸ್ತು ಖರೀದಿ ಮಾಡೋ ಶೋಕಿ ಇಟ್ಕೊಂಡಿದ್ದ ರಾಯ್. ಅದರಿಂದಲೇ ಫಾರಿನ್ ಮೇಡ್ ಗನ್ ಖರೀದಿ ಮಾಡಿದ್ರು. ಏನು IT ದಾಳಿ ನಡೆದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆಯೇ ಶೂಟ್ ಮಾಡಿಕೊಂಡ್ರು, ಅಲ್ಲಿಯೇ ಆತ್ಮಹತ್ಯೆನ ಮಾಡಿಕೊಂಡ್ರು ಅನ್ನುವಂಥ ವಿಷಯಗಳು ಏನು ಅಲ್ಲಿ ನಮಗೆ ಗೋಚರಿಸ್ತಾ ಇದೆಯೋ ಕಾಣಿಸ್ತಾ ಇದೆಯೋ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಯೂಸ್ ಮಾಡಿದಂಥ ಪರ್ಸನಲ್ ಗನ್ ಬೆಲೆಯೇ 1 ಕೋಟಿ ರೂಪಾಯಿ ಇತ್ತು ಅನ್ನುವಂಥದ್ದು. ಅದನ್ನು ಆಸ್ಟ್ರೇಲಿಯನ್ ಮೇಡ್ ಗನ್ನಿಂದ ಅಲ್ಲಿ ಖರೀದಿಯನ್ನ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂದ್ರೆ CJ ರಾಯ್ ಅವ್ರಿಗೆ ಕೋಟ್ಯಾಧೀಶರು ಅಂದ್ರೆ ಸಾವಿರಾರು ಕೋಟಿಯ ಒಡೆಯ ಅವರು, ಕೈ ಮಾಡಿ ತೋರಿಸಿದ್ದನ್ನ ಬೇಕು ಅನ್ನುವಂಥ ಒಬ್ಬ ವ್ಯಕ್ತಿ ಅವರು. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ಹತ್ರ ಸಂಪತ್ತು, ಐಶ್ವರ್ಯ, ಹಣ ಐಶ್ವರ್ಯ ಇತ್ತು. ಸೊ ಹಾಗಾಗಿ ಯಾವುದಕ್ಕೂ ಕೂಡ ಅವರು ಕೇರ್ ಮಾಡ್ತಾ ಇರಲಿಲ್ಲ. ಒಂದು ಕಾಸ್ಟ್ಲಿ ವಸ್ತುಗಳ ಖರೀದಿ ಆಗಿರ್ಬೋದು, ಅದ್ರ ಜೊತೆಗೆ ಅವ್ರ ಜೊತೆ ಅವ್ರ ಹತ್ರ ಇದ್ದಂಥ ಕಾರ್ಗಳಾಗಿರ್ಬೋದು, ರೋಲ್ಸ್ ರಾಯ್ಸ್ ಕಾರ್ಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ಕೂಡ ಕಾಸ್ಟ್ಲಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅವ್ರದ್ದು ಒಂದು ಶೋಕಿ ಆಗಿತ್ತು. ಸೊ ಹೀಗಾಗಿ ಒಂದು ಅವರ ಪರ್ಸನಲ್ ಗನ್ನನ್ನು ಕೂಡ ಆಸ್ಟ್ರೇಲಿಯನ್ ಮೇಡ್ ಗನ್ನಿಂದ ಅಲ್ಲಿ ಖರೀದಿಯನ್ನು ಮಾಡಿದ್ರು. ಅಂದರೆ ಆ ಗನ್ ಬೆಲೆಯೇ 1 ಕೋಟಿ ರೂಪಾಯಿ ಆಗಿತ್ತು ಅನ್ನುವಂಥದ್ದು. ನೋಡಿ, ದುರಾದೃಷ್ಟ ಏನಂತ ಅಂದರೆ ಅವರ ಸೇಫ್ಟಿಗೋಸ್ಕರ ಒಂದು ಗನ್ನನ್ನು ಖರೀದಿ ಮಾಡಿ ಇದ್ದಂಥವ್ರು ಇದೀಗ ಆ ಗನ್ನಿಂದಲೇ ತಾವೇ ಸಾವಿಗೆ ಈಡಾಗುವಂಥ ಪರಿಸ್ಥಿತಿ ಎದುರಾಯಿತು. ಸೊ ಟೈಮ್ ಅಂದ್ರೇ ಇದೆ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ಇಷ್ಟರ ಮಟ್ಟಿಗೆ ಅಂದರೆ ಅಷ್ಟೊಂದು ಒಂದು ಶೋಕಿಯನ್ನು ಅಲ್ಲಿ ಇಷ್ಟಪಡ್ತಾ ಇದ್ದಂಥವ್ರು, ಅಷ್ಟೊಂದು ಕಾಸ್ಟ್ಲಿ ವಸ್ತುಗಳನ್ನ ಇಷ್ಟಪಡ್ತಾ ಇದ್ದಂಥ ರಾಯ್ ಅವರು ಈ ರೀತಿಯಾಗಿ ಸಾವನ್ನಪ್ತಾರೆ ಅನ್ನುವಂಥದ್ದು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಇದೀಗ ಸದ್ಯಕ್ಕೆ ಸಾಕಷ್ಟು ಅನುಮಾನಗಳಿರುವಂಥದ್ದು ಏನು ಅಂತ ಅಂದರೆ ಸಾವಿನ ಹಿನ್ನೆಲೆ ಏನು, ಸಾವಿನ ಹುತ್ತ ಒಂದಿಷ್ಟು ಅನುಮಾನಗಳು ಅಲ್ಲಿ ಸೇರ್ಕೊಂಡಿದ್ದಾವೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾಕಂದ್ರೆ ಅವರಿಗೆ ಯಾವುದೇ ಕೂಡ ಕೊರತೆ ಇರಲಿಲ್ಲ ಒಂದು ದುಡ್ಡಿನ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ. ಯಾಕಂದ್ರೆ ಸಾಕಷ್ಟು ಬಾರಿ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ನೆರವಾಗುವಂಥದ್ದಾಗಿರ್ಬೋದು, ಇನ್ನು ಹಲವಾರು ಬಾರಿ ಬಡವರಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು. ಇನ್ನು ಹನುಮಂತ ಲಮಾಣಿ ಏನು ಬಿಗ್ ಬಾಸ್ ವಿನ್ನರ್ ಇದ್ರು, ಅವ್ರಿಗೂ ಕೂಡ ಒಂದು 50 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ರು. ಇನ್ನು 21 ಲಕ್ಷ ರೂಪಾಯಿ ಒಂದು ಸರಿಗಮಪ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ರು. ಹೀಗಾಗಿ ಬರೀ ಕಾಸ್ಟ್ಲಿ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರು. ಹೀಗಾಗಿ ಅವರು ಖರೀದಿ ಮಾಡಿದಂಥ ಗನ್ ಕೂಡ 1 ಕೋಟಿ ರೂಪಾಯಿಗೆ ಬೆಲೆ ಬಾಳ್ತಿತ್ತು ಅನ್ನುವಂಥದ್ದು ಮಾಹಿತಿ ಲಭ್ಯವಾಗಿದೆ.